ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಅಪ್ಪು ಸೈಲೆಂಟ್ ಆಗಿರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ನೈಟು ಅಪ್ಪು ಟೈಮ್ ಎಷ್ಟು ಅಪ್ಪು? 7:49. 7:15 ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಮನೇನ ಮಂತ್ರಾಲಯಕ್ಕೆ ಹೊರಟಿದ್ದೀವಿ, ನಾನು ನನ್ನ ಫ್ಯಾಮಿಲಿ ಎಲ್ಲನ. ಬನ್ನಿ ಗೈಸ್, ಎಲ್ಲ ಏನೇನು ಮಾಡ್ತೀವಿ ಏನೇನು ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಆದಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಅಪ್ಪು ಬರ್ತಾಯಿಲ್ಲ, ಕೆಲಸ ಐತೆ ಅಂತ ಹೇಳಿ. ಅಪ್ಪು ಅಪ್ಪು ಬಾ, ಇರಲಿ ಬಾ. ಅದು ಬರಲ್ಲ, ಕುತ್ಕೊಂಡು ಮೊಬೈಲ್ ನೋಡ್ತಾನೆ. ಇಲ್ಲ ಬೇಡಮ್ಮ, ನಂಗೆ ಬೇಡಮ್ಮ. ಇಲ್ಲಿ ಸೊಪ್ಪು ತಿನ್ನು, ತಾತ ತಿನ್ನಿಸುತ್ತೆ. ಓ ಆಮೇಟ್ ಅದಂಗೆ ಆಗ್ತೈತೆ, ಅದಕ್ಕೆ ಊಟ ಮಾಡಿದ್ರು. ಜಶು ಏನು ಆಡ್ತಿರೋದಲ್ಲಿ? ಏನು ಆಡ್ತಿರೋದು? ಬಾಲು. ರಚ್ಚು ಬಂದಿದ್ದಾಳೆ. ರಚ್ಚು ಇಲ್ಲಿ, ರಚ್ಚು. ಇವನಿಗೆ ಹೊಟ್ಟೆ ಉರಿ ಅಲ್ವಾ? ರಚ್ಚು ಹಾಯ್ ಹೇಳು. ಹಾಯ್ ಗೈಸ್. ನಾವು ನೋಡ್ರಿ ವ್ಲಾಗ್. ಬಾಯ್. ಅಪ್ಪನ ಬಿತ್ತಾಗ್ತಾ ಇದ್ದೀವಿ. ಅಪ್ಪು ಒಬ್ಬನೇ ಮನೆ ಹತ್ರ ಇರ್ತಾನೆ. ಖುಷಿ ಎಂತನಿರ್ಬೇಕಾಗಿದೆ? ಏನು ವರ್ಷಗಟ್ಲೆ ಹೋಗ್ಬೇಕಿ? ಅಯ್ಯೋ ಇವಳ್ದು ಆಗ್ತಾನೆ ಇಲ್ಲ. ಮಿನಿ ವ್ಲಾಗ್ ಮಾಡ್ತಾ ಇಲ್ಲ ಕಂದಮ್ಮ, ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗಿಗೆ ತೋರಿಸ್ಬೇಕಾ? ಅದು ತೋರಿಸಿದ್ರೆ ನೀನು ಕಾಣಿಸಲ್ವಲ್ಲ. ಜಶು ಜಶು ಯಾರಮ್ಮ ಅವಳು? ಅಕ್ಕ ಅನ್ಬೇಕು, ಅವಳು ತಿಕ್ಕ ಹೊರ್ಕೊಂತಾಳೆ. ನಿಮ್ಮ ಡಬ್ಬ ಬೇಡ. ಇದೇನು ಜಶು? ಡಬ್ಬ. ಇದೇನು ಜಶು? ಇದೇನು ಜಶು? ಜಶು ಇದೇನಿದು? ಟೇಪಿ. ಎತ್ತಿಡೋಣ ಅಕ್ಕಂಗಿದು. ಬಾಲ್ ಬೇಡಮ್ಮ. ಇದು ಇದು ಜಶು ಅಮ್ಮ. ಅದಕ್ಕೆ ಚಡ್ಡಿ ಬೇರೆದು ಕೊಡ್ಲಾ? ಚಡ್ಡಿ ಬೇರೆದು ಕೊಡ್ಲಾ? ಯಾಕೆ ಅದೇ ಪ್ಯಾಂಟ್ ಇಕ್ಕಂತೀಯಾ? ಸರಿ ಆಯಿತು. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಎಲ್ಲಿದ್ದಾರೆ ಎಲ್ಲಿದ್ದಾರೆ? ಅಲ್ಲಿ ಪಪ್ಪು ಇಲ್ಲ. ಬಸ್ಸಿಗೋಸ್ಕರ ಕಾಯ್ತಾ ಕೂತಿದ್ದೀವಿ ಎಲ್ಲನ. ನಮ್ಮ ಶಿರಾ KSRTC ಬಸ್ ಸ್ಟ್ಯಾಂಡ್ ಇದು. ಸೊ 55 ಈಗ ಬಳ್ಳಾರಿ ಬಿಡ್ತಾ ಇದ್ದೀವಿ. ಶಿರಾ ಬಿಡ್ತಾ ಇದ್ದೀವಿ ಬಳ್ಳಾರಿಗೆ. ಸೀಟಿದ ಕಾರಣ ನಾನೆಲ್ಲ ಚೈತ್ರ, ನಾನು ಮತ್ತು ನಮ್ಮ ಮಾವ, ನಮ್ಮ ಆಂಟಿ ಎಲ್ಲ ನೆಲದಲ್ಲೇ ಕೂತಿದ್ವಿ. ವಿದ್ಯುಂಗೆ ಮತ್ತು ನಮ್ಮ ಅತ್ತೆಗೆ ಮಾತ್ರ ಸೀಟ್ ಸಿಕ್ಕಿತ್ತು, ಮತ್ತು ರಚ್ಚೊಬ್ಬು ಸಿಕ್ಕಿತ್ತು ಸೀಟು. ಇಲ್ಲ ಅಲ್ಲೇ ಇಟ್ಟಿತ್ತಲ್ಲ ಮೇಲೆ ಎಲ್ಲ ಊಟಕ್ಕೆ ನಿಲ್ಸವ್ರೆ ನಮ್ಮ ಬಸ್. ಇದು ನಿಮ್ಮ KSRTC ಬಸ್ ಅಂದ್ಕೊಂಡವ್ರು ಮನೆ ಅಂದ್ಕೊಂಡವ್ರು. 12:15 ಬಳ್ಳಾರಿ ಬಂದ್ವಿ.
ಬಸ್ಸಿಗಾಗಿ ವೆಯ್ಟಿಂಗ್. ಜಶು ಅಲ್ಲ ತರ್ತಾನೆ ಎಮ್ಮೆ ಜೊತೆಗೆ. ಐದು ಗಂಟೆಗೆ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅಪ್ಪ ಸಾಕಾಗೋಯ್ತು ಬರೋಷ್ಟಿಗೆ. ನಾವು ದೇವಸ್ಥಾನದ ಹತ್ರ ರೀಚ್ ಆದಾಗ ಇನ್ನೂ ಎಷ್ಟೊಂದು ಜನ ಆ ರಾಯರು ಮಡಿಲಲ್ಲಿ ಮಲ್ಕೊಂಡೇ ಇದ್ದರು. ನಾವು ಮಲ್ಕೊಳ್ಳೋಣ ಅಂತ ಆಸೆ ಇತ್ತು, ಬಟ್ ಆಗಲಿಲ್ಲ, ಬೇಗ ಬರಲಿಲ್ಲ. ನಾವು ಮಧ್ಯಾಹ್ನ ಬಂದು ಇಲ್ಲೇ ಮಲಗಿದ್ದು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದಾಗುತ್ತೆ ಕಣೆ, ಇದು ನಾನು ಮಾಡ್ಕೊಳ್ಳಲ್ಲ. ಅಪ್ಪ ಕೇಳ್ಕೊಬರೋಣ, ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಳ್ತಾ ಇರೋದು? ಜಸ್ಟ್ ಬೋರ್ಡ ಮಾಡ್ತಾರೆ ಇವಾಗ. ನಾವು ಬಳ್ಳಾರಿ ಹೋಗ್ಬಿಟ್ಟು ಮಂತ್ರಾಲಯ ಡೈರೆಕ್ಟ್ ಬಸ್ ಸಿಕ್ತು. ಬಟ್ ಮಂತ್ರಾಲಯಕ್ಕೆ ಹೋಗೋ ಬಸ್ಸಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಜಶು ನನ್ನ ತೊಡೆ ಮೇಲೆ ಮಲಗಿದ್ದ, ಅವನಿಗೆ ನಿದ್ದೆ ಬೇರೆ. ಬಳ್ಳಾರಿಲಿ ಸ್ವಲ್ಪ ಹೊತ್ತು ನಿಲ್ಲಿಸಿರಲ್ಲ ಬಸ್ ಸ್ಟ್ಯಾಂಡಲ್ಲಿ, ಅಲ್ಲಿ ಹಸು ನಾಯಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಓಡಾಡ್ದ. ಹೆಂಗೋ ನಿದ್ದೆ ಮಾಡ್ತಾನೆ ಬಸ್ಸಲ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಆಟಾಡೋಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ಆಟಾಡ್ಕೊಂಡ ಅವನು. ನಾವು ಮಂತ್ರಾಲಯ ಹೋಗಿದ ತಕ್ಷಣ ರೆಸ್ಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅಲ್ಲೇ ಟೈಮ್ ಆಗಿತ್ತು. ಫಸ್ಟ್ನೇ ಪೂಜೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗನ ಜಶುಗೆ ಬೋಡ ಮಾಡಿಸಿ ಸ್ನಾನ ಮಾಡಿಕೊಂಡು ರೆಡಿ ಆಗೋಣ, ಮತ್ತು ಟೈಮ್ ಇಲ್ಲ ಅಂತ ಹೇಳಿ ಹೋಗಿ ಜಶುಗೆ ಬೋಡ ಮಾಡ್ಸೋಕೆ ಹೋದ್ವಿ. ಅವನು ಫಸ್ಟ್ 9 ತಿಂಗಳಲ್ಲಿ ನಮ್ಮ ಮನೆದೇವರಿಗೆ ವೀರಭದ್ರ ಸ್ವಾಮಿ ಕೊಟ್ಟಾಗಲೂ ಅವನು ಅಳಲಿಲ್ಲ. ಮತ್ತು ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿದ್ವಿ. ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಆಗಿತ್ತು, ಆವಾಗಲೂ ಅಳಲಿಲ್ಲ. ಈ ಸರಿ ಹೋದ್ವಿ, ಬಟ್ ಆಗಲೇ ಇಲ್ಲ. ನಾನು ನಮ್ಮ ಮಾವ ನನ್ನ ನಾದಿನಿ ಎಲ್ಲ ಹಿಡ್ಕೊಂಡ್ರು ಅವನು ಅಳ್ಳಾಡೋದು ಬಿಡಲೇ ಇಲ್ಲ. ಅದರಲ್ಲಿ ಆ ಬೋಡ ಮಾಡೋರು ಗದ್ರುಕೊಳ್ತಾವ್ರಿ. ಅವನಿಗೆ ಅದಕ್ಕೂ ಆಗ್ತಾನಿಲ್ಲ. ಅವನಿಗೆ ಕೈ ಕಾಲು ಎಲ್ಲ ಹಿಡ್ಕೊಂಡು ಹೆಂಗೋ ಮಾಡಿ ಬೋಡ ಮಾಡಿಸಿದ್ವಿ. ಕೂದಲೆಲ್ಲೋದು ಜಜ್ಜು, ಕೂದಲೆಲ್ಲೋದು ನಿಂದು? ಕೂದಲೇನು ಮಾಡಿದೆ ಜಜ್ಜು ಮಗ? ಬಟ್ಟೆ ಇಟ್ಕೊಂಡಿಲ್ಲ. ದೇವ್ರ ದರ್ಶನಕ್ಕೆ ಹೊರಟ್ವಿ. ಅಲ್ಲೇ ಬೇಟವಲ್ಲಿ ಕಾಣಿಸ್ಬಿಡ್ತಾ? ಯಶೋದ್ನ ಬೋಡ ಮಾಡಿಸ್ಬಿಟ್ವಿ. ಅಂತೂ ಇಂತೂ ರಾಯರ ದರ್ಶನ ನಮಗೆ ಇವತ್ತು ಸಿಗ್ತೈತೆ. ಈಗ ಇಲ್ಲ ಐತೆ ಕಾಯಿ. ರಾಘವೇಂದ್ರ ಸ್ವಾಮಿದು ಬಟ್ಟೆ ಇಕ್ಕಿಸ್ಕೊಳಕ್ಕೆ ಬಂದ್ವಿ ನಾವಿಲ್ಲಿ. ದುಡ್ಡೇನಕ್ಕೆ? ಏನಕ್ಕೆ ನಿನಗೆ ದುಡ್ಡು? ಚಾಮಿಗೆ ಬಡು. ಚಾಮಿಗೆ ಬಡು. ಚಾಮಿಗೆ ಕೈ ಮುಗಿಯೋದು ಹೆಂಗಪ್ಪ ಚಾಮಿಗೆ? ಒಳ್ಳೆ ಬುದ್ಧಿ. ಜಶು ಇನ್ನೇನು ದೇವಸ್ಥಾನದ ಒಳಗಡೆ ಹೋಗೋಣ ಅಂತೇಳಿ ಕ್ಯೂ ನಿಂತಿದ್ದೀವಿ. ಅಲ್ಲೇ ಮಲ್ಕೊಂಡ್ಬಿಟ್ಟ. ಇಲ್ಲಿ ಎಷ್ಟೊಂದು ಜನ ಉರುಳು ಸೇವೆ ಮತ್ತು ಹೆಜ್ಜೆ ನಮಸ್ಕಾರ ಮತ್ತು ಇನ್ನೂ ಏನೇನು ಹೇಳ್ತಾರೋ ನನಗೆ ಅದೆಲ್ಲ ಗೊತ್ತಿಲ್ಲ.
ಎಲ್ಲ ಹರಕೆಗಳ್ನ ತೀರಿಸ್ತಾ ನಿಂತಿದ್ರು. ಹೆಂಗೋ ಬೇಗ ನಮಗೆ ದರ್ಶನ ಸಿಕ್ತು. ಡೈರೆಕ್ಟೇ ಬಿಟ್ಟರು. ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ಜಾಸ್ತಿ ಜನ ಏನಿರಲಿಲ್ಲ ಅಂತ ಅಂದಾಗ ನೀನು ನೋಡ್ಬೇಕಾದ್ರೆ ಕರೆಕ್ಟಾಗಿ ಪಚ್ಚ ಬಿಡ್ತೀಯ ಅಲ್ವಾ ನೀನು? ಜಸ್ಟ್ ಮಲ್ಕೊಬಿಟ್ಟಿದ್ದಾನೆ ಆಲ್ರೆಡಿ. ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ತಿಂಡಿಗೆ ಬಂದ್ವಿ. ಹೊಡಿಬೇಕಮ್ಮ ಹೊಡಿಬೇಕಮ್ಮ ಈಯನಾ ಸುಮ್ಮನೆ ಬೋಡ ಮಾಡಿಸ್ಕೊಂಡಿದ್ದೆ. ಚಾಮಿ ನೋಡ್ಲೇ ಇಲ್ಲ ನೀನು? ಮಾಡಿಲ್ಲ ಡ್ಯಾಡಿ ಅಲ್ಲಮ್ಮ ತಾತ. ದೋಸೆ ಬೋಂಡ. ದರ್ಶನ ಮುಗ್ದಿದ ತಕ್ಷಣ ತಿಂಡಿ ತಿಂದ್ಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಆ ಸೆಕೆಗೆ ಆಗ್ತಾನೆ ಇರಲಿಲ್ಲ. ಅಲ್ಲಿ ಮೆಹಂದಿ ಹಾಕ್ತಾಯಿದ್ರು. ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಹೋಗಿದ್ದ ಹತ್ರ 2 ರೂಪಾಯಿ ಒಂದಂತೆ. ಅದಕ್ಕೆ ಹಾಕಿಸ್ಕೊಳ್ಳೋಣ ಅಂತ ಹೋದ್ವಿ. ಬಲ್ಗೈಗ ಆಗ ಅದು 10 ರೂಪಾಯಿ ಎಲ್ಲ 10 ರೂಪಾಯಿ. ನಮ್ಮ ಚೈತ್ರ ಬಲಗೈ ಹಾಕಿಸ್ಕೊಂಡಿಲ್ಲ ಅಂತೇಳಿ ಮತ್ತೆ ಎಡಗೈಗೆ ಹಾಕಿಸ್ಕೊಂಡ್ಕೊಳ್ಳಿ. ನಂದು ಈ ಕೈದು ಹೋಗುತ್ತೆ. ಮೆಹಂದಿ ಹಾಕಿಸ್ಕೊಂಡ್ವಿ. ಬಂದಿಲ್ಲ ಅಗ್ಲ ಇಲ್ಲ ನೋಡಿ ನಮ್ಮ ರಚ್ಚುಗೆ ನಾನು ಹೋಗಿ ತೋರಿಸ್ದೆ ಮೆಹಂದಿ ಹಾಕಿಸ್ಕೊಂಬಂದೆ ಅಂತ. ಅದಕ್ಕೆ ಅವಳು ನನಗೂ ಬೇಕು ಮಮ್ಮಿ ಅಂದಳು. ಸರಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಮೆಹಂದಿ ಹಾಕಿಸ್ಕೊಳಕ್ಕೆ ಕರ್ಕೊಂಡು ಹೋದೆ ಅವಳನ್ನ. ಜಶುನು ಬಂದಿದ್ದ ಅಂತೇಳಿ ಹೆಂಗೋ 10 ರೂಪಾಯಿ ಕೊಡಬೇಕಲ್ಲ. ಅವಳದು ಚಿಕ್ಕ ಕೈ, ಅವನದು ಚಿಕ್ಕ ಕೈ, ಯಾವುದಾದ್ರೂ ಒಂದು ಚಿಕ್ಕದೇ ಹಾಕಿ ಅಂತ ಹೇಳೋಣ ಅಂಥೇಳಿ ಹೇಳಿದೆ. ನೋಡಿದ್ರೆ ನನ್ನ ಮಗ ಅಲ್ಲೇ ಅಳಿಸ್ಕೊಂಡ್ಬಿಟ್ಟ. ನಿಯರ್ ಒಂದು 5 ಪ್ಲೇಸ್ ಇದ್ದಾವೆ ನೋಡ್ಕೊಂಡು ಹೋಗೋಣ ಅಂದರು. ಸರಿ ಅಂತೇಳಿ ಆಟೋದವ್ರ ಹತ್ರ ಮಾತಾಡಿದ್ವಿ. 1 ಸೀಟ್ 100 ರೂಪಾಯಿ ಏನೋ ಹಂಗೆ ಮಾತಾಡ್ಬಿಟ್ಟು ಹೋಗೋಣ ಅಂತ ಕೂತಿದ್ವಿ. ನೋಡಿದ್ರೆ ಅವನು ಆಟೋದವನು 1 ಸೀಟ್ ಕಮ್ಮಿ ಐತೆ ಬರೋಕ್ಕಾಗಲ್ಲ ಅಂತೇಳಿ ಬೇರೆ ಆಟೋಕ್ಕೆ ಹೋಗಿ ಅಂತ ಮತ್ತೆ ಬೇರೆ ಆಟೋ ಇದ್ದು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಅವ್ರ ಹತ್ರನೂ 100 ರೂಪಾಯಿನೇ ಮಾತಾಡಿಬಿಟ್ಟು ಆಂಜನೇಯಂಗೆ ಫಸ್ಟ್ ಹೋದ್ವಿ. ಶ್ರೀ ಅಭಿ ಆಂಜನೇಯ ಟೆಂಪಲ್ ಬಂದಿದ್ದೀವಿ. ಅಲ್ಲಿನ ಮಂತ್ರಾಲಯದಿಂದ ಈ ಥರ ಸ್ಟ್ಯಾಚ್ಯೂ ಬೆಂಗಳೂರಲ್ಲೂ ಒಂದೈತೆ. ಅಭಿ ಆಂಜನೇಯ ಟೆಂಪಲಿಂದ ನೆಕ್ಸ್ಟು ರಾಯರು ವಿಶ್ರಾಂತಿ ತೊಗೊತಿದ್ದ ಜಾಗಕ್ಕೆ ಬಂದ್ವಿ. ಇಲ್ಲಿ ರಾಯರು ವಿಶ್ರಾಂತಿ ತಗೊಂತಿದ್ರಂತೆ. ಇವನಕ್ಕೇನೋ ಅಂದ್ಕೊಂಡು ಹಾಕಿದ್ರೆ ಆಗುತ್ತಂತೆ. ಕಾಯನ್ನು ನಿಂತ್ಕೊಂಡು ಎಸಿಬೇಕು. ನಿಂತ್ಕೊಂಡು ಅದರೊಳಗಡೆ ಕೆಸಿದ್ರೆ ಅಲ್ಲಿಂದ ನೆಕ್ಸ್ಟು ಬಿಚ್ಚಾಲೆಗೆ ಬಂದ್ವಿ. ಹಾಂ, ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ರಾಘವೇಂದ್ರ ಸ್ವಾಮಿಯವರು ಬೃಂದಾವನ ಅಂತ ಆ ಕಡೆ ಇರೋದು. ತೋರಿಸ್ತೀನಿ. ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟೋರಂತೆ. ಅಲ್ಲಿ ಬೋರ್ಡ್ ಹಾಕೋರು. ಇದೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಉದ್ಯಾನವನ. ಅಲ್ಲಿ ಶಿವ ಇದೆ. ಅಲ್ಲಿ ಉಗ್ರ ನರಸಿಂಹ ದೇವಸ್ಥಾನ. ಊಟ ಕೊಡ್ತಾರೆ ಅಂತ ಕಾಯ್ತಾ ನಿಂತವ್ರೆ. ಏನು ಬಿಸಿಲು
ಆಗ್ತಾನೆ ಇಲ್ಲ ನಿಂತ್ಕೊಳ್ಳೋಕ್ಕೆ. ಯಾವಾಗ ಮನೆಗೆ ಹೋದೇನೋ ಅನ್ನಿಸ್ತೈತೆ. ನಮ್ಮ ಇದು ನೋಡ್ರಿ ಫೋಟೋ ಇಟ್ಕೊಂಡು ನಿಂತವಳೆ. ಇಲ್ಲೆಲ್ಲ ನಿಂತವ್ರೆ. ನಾನು ಅದಕ್ಕೆ ಇಲ್ಲಿ ಬಂದು ಬೇಕ್ರಿ ಹತ್ರ ನೆರಳಿತ್ತು ಅಂತ ನಿಂತಿದ್ದೀನಿ. ಲಡ್ಡು ಯಶು ಗೋಡ ಬಸ್ ಹತ್ತಿದ್ವಿ ರಾಯಚೂರಿಂದ ಬೆಂಗಳೂರಿಗೆ. ಇಲ್ಲ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಶೆಕೆ ನೋಡಿ ಗಾಯ್ಸ್. ಜಶುಗಂತೂ ತಲೆಗೆಲ್ಲ ಕಿತ್ಕೊಂತವೆ. ಬೆವರು ರಚ್ಚುನು ಬೇವು ತಗೊಳ್ಳಿ ಅಪ್ಪ. ಇಲ್ಲಿ ನೋಡಿ ಇಲ್ಲೆಲ್ಲ ಕುತ್ಕೆಡೆಗೆಲ್ಲ 49 ಕರೆಕ್ಟಾಗಿ ರಾಯಚೂರು ಬಸ್ ಸ್ಟ್ಯಾಂಡ್ ಬಿಡ್ತಾ ಇದ್ದೀವಿ ಗೈಸ್. ಶೆಕೆ ಯಾವಾಗ ಬಸ್ಸು ಸ್ಟಾರ್ಟ್ ಆಗುತ್ತೋ ಅಂತ ಕಾಯ್ತಾ ಇದ್ದೆ ನಾನಂತೂ. ಇವ್ರು ನೋಡಿ ಮೊಬೈಲ್ ಅಂತವ್ರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಪಾಪ್ಕಾರ್ನ್ ತೊಗೊಂಡಿದ್ವಿ ನೋಡಿ. ಅವ್ರ ಅಕ್ಕ ಅವಳಿಗೆ ಅವನಿಗೆ ತಿನ್ನಿಸ್ತಾವೆ. ಗೈಸ್, ನಾನು ಮಂತ್ರಾಲಯದಿಂದ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೇ ಇಲ್ಲ. ಈಗ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾಯಿದ್ದೀನಿ. ವೀಡಿಯೋ ಮಾಡ್ತಾಯಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕೆ ಟೈಮೇ ಸಾಕಾಗ್ತಾಯಿಲ್ಲ. ಅದಕ್ಕೆ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡಿದೆ. ನಾನು ಲಾಸ್ಟ್ ವೀಡಿಯೋ ಮತ್ತು ಕ್ಯಾಪ್ಚರ್ ಮಾಡೇ ಇಲ್ಲ. ಬಸ್ಸಲ್ಲಿಂದ ಬರ್ಬೇಕಾದ್ರೆ ಬರೋ ಅಷ್ಟೊತ್ತಿಗೆ ನಾವು ಅಲ್ಲಿಂದ ಒಂದು 4 ಗಂಟೆ ಏನೋ ಆಗಿತ್ತು. ನಾವು ಅಲ್ಲಿ ಹತ್ತಿದ್ದು 4:49ಕ್ಕೆ. ಹತ್ತತ್ರ 11 ಅವರ್ ಏನೋ ಜರ್ನಿ ಆಯಿತು. ಅದರಲ್ಲೂ ಜವಗನಹಳ್ಳಿ ಹತ್ರ ನಿಲ್ಲಿಸಿದ್ರು ಅವರು. ನಾವು ಅಲ್ಲಿಂದನ ಅಪ್ಪು ಕರೆಸ್ಕೊಂಡು ಅವ್ರು ಆಟೋ ತಂದಿದ್ರು. ಅಪ್ಪು ಆಟೋದಲ್ಲಿ ಬಂದು ವೀಡಿಯೋ ಎಂಡೇ ಮಾಡಿರಲಿಲ್ಲ. ಅದಕ್ಕೆ ವೀಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ದು ಶನಿವಾರ. ನಾನು ಇವತ್ತು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿರೋದು. ಅಂದರೆ ಎಡಿಟ್ ಮಾಡಬೇಕಿತ್ತು, ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡ್ತಾ ಕೂತಿದ್ದೆ. ಆವಾಗ ನೋಡಿದೆ ವೀಡಿಯೋ ಎಂಡ್ ಮಾಡಿಲ್ಲ ಅಂಥೇಳಿ. ಬಿಡು, ಇದೇ ಡ್ರೆಸ್ಸಲ್ಲೇ ವೀಡಿಯೋ ಎಂಡ್ ಮಾಡೋಣ ಅಂತೇಳಿ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೆಂಗಿತ್ತು ಅಂತ ತಿಳಿಸಿ ಆಯಿತಾ. ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇಷ್ಟೇ ಇವತ್ತಿನ ವಿಡಿಯೋ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.